ದುಡ್ಡು ಮಾತ್ರ ಕೊಟ್ರೆ ಇವತ್ತು ವಿಶೇಷವಾಗಿ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ, ಹಾಗೆ ನಮ್ಮ ಸನಾತನ ಸಂಸ್ಕೃತಿಯ ಒಂದು ಅಂಗವಾಗಿರುವಂತಹ ರಕ್ಷಾಬಂಧನ ಕೂಡ ಹೌದು. ಹಾಗೆ ನಮ್ಮ ಅಕ್ಕಂದಿರು ಇಬ್ಬರು ಸಹೋದರಿಯರು ಇವತ್ತು ನನಗೆ ರಕ್ಷಾಬಂಧನ ರಾಖಿ ತೊಡಿಸಿ ಅವರು ಆಶೀರ್ವಾದ ಮಾಡ್ಲಿಕ್ಕಿದ್ದಾರೆ. ಅದನ್ನ ಯಾವ ಟಿವಿಯಲ್ಲಿ ಪ್ರಸಾರ ಮಾಡಬೇಕು ಮಾಡಿ. ರಕ್ಷಾಬಂಧನ ಮಾಡ್ತಾ ಇದ್ದಾರೆ, ನನ್ನ ಕೈಯಿಂದ ಯಾವುದೇ ದುಡ್ಡು ತಗೊಳ್ತಾ ಇಲ್ಲ. ಹಿಂಗೇನಾ? ಮೊದಲು ಕುಂಕುಮದಲ್ಲಿ ಕಟ್ಟಿ ಆಮೇಲೆ ಮಾಡೋದದು. ನಿಮ್ಗೆ ಹೆಂಗ್ ತೋಚುತ್ತ ಹಂಗ್ ಮಾಡ್ರಮ್ಮ. ಯಾಕೆ ಚೀಪೆಲ್ಲ ಉಂಟು ಬಜ್ಜಿಲ್ಲ ಫುಲ್ ಅಣ್ಣನಿಗೆ ಬರೇ ಹುಳಿ ಹಾಕಿ ಕೊಡುದು ಬೇಡ, ಅದು ಮಾಡಬಾರ್ದು. ಹುಳಿ ಕೊಡ್ಬಾರ್ದಲ್ಲ, ಅದೇ ಮತ್ತೆ ಏನು ಬೇಡ, ಸ್ವಲ್ಪ ಕುಡೀರಿ ಅಣ್ಣ. ಬೇಡ. ಇವತ್ತು ಸ್ವೀಟ್ ಜಾಸ್ತಿ ಆಗೋಯ್ತು. ಅಲ್ಲಿ ಕೇಸರಿ ಬಾತು, ಪಾಯಸ. ಇವತ್ತು ಗೋಜಿಯಾ, ಇನ್ನು ಸಾಯಂಕಾಲ ಕೇಕು, ಪಾಯಸ ಮಾಡೋಣ ಅಂತ ಎಲ್ಲ. ಬೇಡ, ಪಾಯಸ ಅಲ್ಲಿ ಕುಡಿದ್ವಲ್ಲ ದೇವಸ್ಥಾನದಲ್ಲಿ, ಚೆನ್ನಾಗಿತ್ತು. ಅದೇ ಮಕ್ಳು ಬಂದು ಹಾಗೆ ಹೇಳಿದ್ರು ಬೇಡಮ್ಮ ಅಂತ. ನಾನು ರೆಡಿ ಮಾಡಿದ್ದೆ, ಕಾಯಿ ಎಲ್ಲ ಸುಳ್ದು ಇನ್ನು ಬರ್ಲಿ ಇವ್ರು ಅಂತ ಸುಮ್ಮನೆ ಅದು. ನಾನು ಮಾಡ್ಬೇಕು, ನಾನು ಮಾಡ್ಲಿಕ್ಕಿದ್ದೇನೆ. ನೀವಿಗೆ ಬೇಡನೆ ಲೇಡೀಸ್ ಕಲ ಇದು ರಕ್ಷಾಬಂಧನ ಇರೋದು ಸಿಸ್ಟರ್ಸ್. ಅವಳೇನು ಹೇಳಿದ್ರು ಕಣ್ಣು ಮಂಜಂತೆ ಆ ರೀತಿ ಎತ್ತನೆ ಕಳ್ಳ ಮಂಜನಿಗೆ ಅಂತ. ಸ್ವೀಟ್ ತಿನ್ಸ್ಬೇಡ, ಸ್ವೀಟ್ ತಿನ್ಸ್ಬೇಕು. ಸಕ್ಕರೆ ಕೊಟ್ಟರೆ ನೀನ್ ತಂದಿರ್ಬೇಕು. ಅಲ್ಲಿಂದ ಎತ್ಕೊಳ್ಳಮ್ಮ, ಕಜ್ಜಾಯ ಇದೆ. ಕರೆಕ್ಟಾಗಿ ನೋಟ್ ಇಟ್ಟಂಗಿದೆ. ದೊಡ್ಡ ಅಕ್ಕನಿಗೆ, ದೊಡ್ಡ ಅಕ್ಕನಿಗೆ. ಸ್ವೀಟ್ ತಿನ್ನಿಸ್ಬೇಕು, ನಿಜವಾಗ್ಲೂ ಸ್ವೀಟ್ ತಿನ್ನಿಸ್ಬೇಕು. ಅಲ್ಲಿ ಕಜ್ಜಾಯ ಇದೆ, ಸಕ್ಕರೆ ಕಜ್ಜಾಯ ಇಲ್ವೇನೆ? ಆಯ್ತಲ್ಲ, ನೀನು ಕೊಟ್ಟೇನಮ್ಮ.